ಕೆಲವೊಂದು ಚಿಕ್ಕ ಚಿಕ್ಕ ವಿಷಯಗಳು ನಾವು ಅರ್ಥ ಮಾಡ್ಕೊಳ್ಳಿಲ್ಲ ಅಂತಂದರೆ ಮದುವೆ ಆದವ್ರ ಜೊತೆಗೆ ನಾವು ಚೆನ್ನಾಗಿರೋಕ್ಕೆ ಆಗೋದಿಲ್ಲ. ನನಗೆ ಗೊತ್ತಿರೋಂಗೆ ಕೆಲವೊಂದು ಪಾಯಿಂಟ್ಸ್ಗಳನ್ನು ನೋಟ್ ಮಾಡಿದ್ದೀನಿ, ಅವುಗಳನ್ನು ಹೇಳ್ತಾ ಹೋಗ್ತೀನಿ, ನಿಮಗೆ ಗೊತ್ತಾಗುತ್ತೆ. ಮೊದಲನೇದಾಗಿ ಹೇಳಬೇಕು ಅಂತಂದರೆ ವಿಷಯಗಳನ್ನು ರಹಸ್ಯವಾಗಿ ಇಡಬೇಡಿ. ಗಂಡ ಹೆಂಡತಿ ಮಧ್ಯೆ ಯಾವುದಾದ್ರು ವಿಷಯಗಳು ಗಂಡ ಏನಾದ್ರು ರಹಸ್ಯವಾಗಿ ಇಡ್ತಾ ಇದ್ದರೆ, ಹೆಂಡತಿ ಏನಾದ್ರು ರಹಸ್ಯವಾಗಿ ಇಡ್ತಾ ಇದ್ದರೆ ಅಲ್ಲೇ ತೊಂದರೆ ಶುರು ಅಂತ ಅಂದ್ಕೊಂಡ್ಬಿಡಿ. ನಿಜವಾಗ್ಲೂ ಒಬ್ಬರೊಬ್ಬರು ಅರ್ಥ ಮಾಡ್ಕೊಂಡಿರೋರು, ಒಬ್ಬರೊಬ್ಬರು ಚೆನ್ನಾಗಿ ಪ್ರೀತಿ ಮಾಡೋರು ಯಾವತ್ತಿಗೂ ವಿಷಯಗಳನ್ನು ರಹಸ್ಯವಾಗಿ ಇಡೋದಿಲ್ಲ. ಇಡಲೇಬೇಡಿ ಹೇಳ್ತೀನಿ. ಯಾಕೆಂದರೆ ನೋಡಿ, ಯಾವ ವಿಷಯಗಳು ನಿಮ್ಮಲ್ಲಿ ರಹಸ್ಯವಾಗಿ ಇಲ್ಲ ಅಂತಂದರೆ ರಿಲೇಷನ್ಶಿಪ್ ಇನ್ನೂ ಸ್ವಲ್ಪ ತುಂಬ ಅಂದರೆ ತುಂಬಾ ಸ್ಟ್ರಾಂಗ್ ಆಗುತ್ತೆ. ಇನ್ನೊಂದು ಮುಖ್ಯವಾದದ್ದೇನು ಅಂತಂದರೆ ಮೂರನೆಯವರ ಮಾತು ಕೇಳಲೇಬೇಡಿ. ನೋಡಿ, ಇವಾಗ ನೀವಿಬ್ಬರು ಚೆನ್ನಾಗಿ ಬದುಕ್ತಾ ಇದ್ದೀರಾ, ಯಾರೋ ಒಬ್ಬರು ಮೂರನೆಯವರು ವ್ಯಕ್ತಿ ಬಂದು ನಿಮ್ಮ ಬಗ್ಗೆ ಏನಾದ್ರು ಹೇಳಿದರು ಅಂತ ಅಂದ್ಕೊಳ್ಳಿ. ಇವಾಗ ನಿಮ್ಮ ಹುಡುಗಿ ಬಗ್ಗೆ ಯಾರಾದರೂ ಏನಾದ್ರು ಹೇಳಿದರು, ನಿಮ್ಮ ಹೆಂಡತಿ ಬಗ್ಗೆ ಯಾರಾದರೂ ಏನಾದ್ರು ಹೇಳಿದರು ಅಂತಂದರೆ ಅದನ್ನು ಸಡನ್ನಾಗಿ ಅಂದ್ರೂ ನಂಬೇಡಿ. ಅದು ಸತ್ಯ ಅಲ್ಲ, ಜಸ್ಟ್ ಅದು ಒಂದು ಇನ್ಫಾರ್ಮೇಷನ್ ಅಷ್ಟೇ. ಅವ್ರು ನಿಮಗೆ ಇನ್ಫಾರ್ಮೇಷನು ಕೊಡ್ತಾ ಇದ್ದಾರೆ, ಅದನ್ನು ಯಾವತ್ತಿಗೂ ನಂಬೇಡಿ. ಅದು ಇನ್ಫಾರ್ಮೇಷನ್ ಅಷ್ಟೇ. ಹೌದು ಅಲ್ವ ಅಂತ ಹೇಳಿ ಅದ್ರ ಬಗ್ಗೆ ಚೆನ್ನಾಗಿ ತಿಳ್ಕೋಬೇಕಾಗುತ್ತೆ. ಯಾವುದೇ ಕಾರಣಕ್ಕೂ ಬ್ಲೈಂಡಾಗಿ ಮೂರನೆಯವರ ಮಾತುಗಳನ್ನು ಕೇಳಬೇಡಿ. ಯಾಕಂದರೆ ಇಷ್ಟು ದಿವಸ ಅವ್ರ ಜೊತೆ ಇದ್ದೀರಾ ಅಂತಂದರೆ ಅವ್ರೇನು ಅಂತ ನಿಮಗೆ ಚೆನ್ನಾಗಿ ಗೊತ್ತಿರುತ್ತೆ. ಇನ್ನೊಂದೇನು ಅಂತಂದರೆ ಮುಖ್ಯವಾದದ್ದು ಅನುಮಾನ. ಅನುಮಾನ ಬರಬಾರ್ದು ಅಂತ ಅಂದ್ಕೊಳ್ತೀವಿ, ಆದರೆ ಬಂದೇ ಬರುತ್ತೆ. ಅದು ಅನುಮಾನ ಬರೋದು ಕಾಮನ್. ನೋಡಿ, ಅನುಮಾನ ಬಂತು ಅಂತಂದರೆ ಅದನ್ನು ಬೇಗ ಕ್ಲಿಯರ್ ಮಾಡ್ಕೊಂಡ್ಬಿಡಿ. ಇಬ್ಬರು ಕೂತ್ಕೊಂಡು ಏನಾದ್ರು ಇವಾಗ ಹೆಂಡತಿ ಗಂಡನ ಮೇಲೆ ಅನುಮಾನ, ಗಂಡ ಹೆಂಡತಿ ಮೇಲೆ ಅನುಮಾನ, ಈ ರೀತಿಯಾದ ಅನುಮಾನಗಳು ಇತ್ತು ಅಂತಂದರೆ ಇಬ್ಬರು ಕೂತ್ಕೊಂಡು ಅದನ್ನು ಬೇಗ ಬಗೆಹರಿಸಬೇಕು. ಏಕೆಂದರೆ ನೋಡಿ, ಅನುಮಾನ ಎಷ್ಟು ಹೊತ್ತು ಬಿಡ್ತೀವೋ, ಎಷ್ಟು ದಿವಸ ಬಿಡ್ತೀವೋ ಅಷ್ಟು ಡೇಂಜರು. ಇವಾಗ ನೋಡಿ, ಒಬ್ಬರ ವ್ಯಕ್ತಿ ಮೇಲೆ ನಮಗೆ ಅನುಮಾನ ಇತ್ತು ಅಂತಂದರೆ ಅವನು ಮಾಡಿದ್ದೆಲ್ಲ ನಮಗೆ ತಪ್ಪಾಗೆ ಕಾಣಿಸುತ್ತೆ. ಅವನು ಹೋದಂದರೆ ಅವನು ಅಲ್ಲಿ ಯಾಕೆ ಹೋದ, ಅವನೇನಾದ್ರು ಮಾಡ್ತಾ ಇದ್ದ ಅಂತಂದರೆ ಅವನು ಅದನ್ನ ಯಾಕೆ ಮಾಡ್ತಾ ಇದ್ದೇನೆ, ಈ ರೀತಿ ಬರೀ ಅನುಮಾನಗಳೇ ತುಂಬ್ಕೊತವೆ. ಹಾಗಾಗಿ ಅನುಮಾನಗಳನ್ನು ಜಾಸ್ತಿ ಹೊತ್ತು ಮೈಂಡಲ್ಲಿ ಬಿಟ್ಕೋಬಾರ್ದು. ಅದನ್ನು ಬೇಗ ಇಬ್ಬರು ಕೂತ್ಕೊಂಡು ಬೇಗ ಬಗೆಹರಿಸಬೇಕು, ಅದನ್ನು ತಲೆಯಿಂದ ತೆಗೆದುಹಾಕಬೇಕು. ಇನ್ನೊಂದು ವೆರಿ ಇಂಪಾರ್ಟೆಂಟ್ ಆದ ವಿಷಯ ಏನು ಅಂತಂದರೆ ತಪ್ಪುಗಳನ್ನು ಹುಡುಕಬೇಡಿ. ನೋಡಿ, ತಪ್ಪು ಎಲ್ಲರೂ ಮಾಡ್ತಾರೆ. ನಾವೇನು ಅನ್ಕೊತೀವಿ, ಒಬ್ಬರು ತಪ್ಪುಗಳನ್ನು ಎತ್ತಿ ಹಿಡಿದ್ರೆ ನಾವು ಗ್ರೇಟು ಅಂತ ಅನ್ಕೊತೀವಿ. ಅದು ಅಲ್ವೇ ಅಲ್ಲ, ಅದು ನಮಗೆ ಅಪಾಯ. ಅದು ಹೇಳಬೇಕು ಅಂತಂದರೆ ಯಾವ ವ್ಯಕ್ತಿ ಬೇರೆಯವರ ತಪ್ಪುಗಳನ್ನು ಹುಡುಕ್ತಾನೋ ಅವನು ಯಾವತ್ತಿಗೂ ನೆಮ್ಮದಿಯಾಗಿರೋದಿಲ್ಲ. ತಪ್ಪುಗಳನ್ನು ಹುಡುಕೋದು ಏನಿದೆಯಲ್ಲ, ನಮಗೆ ನಾವೇ ತಂದ್ಕೊಳ್ಳೋ ಟೆನ್ಷನ್ ಅದು. ಹೇಳಬೇಕು ಅಂತಂದರೆ ಯಾವುದೇ ಕಾರಣಕ್ಕೂ ತಪ್ಪುಗಳನ್ನು ಹುಡುಕಬೇಡಿ. ತಪ್ಪುಗಳು ಇದ್ದೇ ಇರ್ತವೆ, ಯಾರಲ್ಲಿ ಇಲ್ಲ ಹೇಳಿ, ಎಲ್ಲರಲ್ಲೂ ಇದ್ದೇ ಇರ್ತವೆ. ಇನ್ನೊಂದೇನು ಅಂತಂದರೆ ಕ್ಷಮಿಸೋ ಗುಣ ಇರಬೇಕು ಯಾವಾಗಲೂ.